ಕಾರ್ತೀಕ ಮಾಸಕ್ಕೆ ಕೊನೆ ಹೇಳುವ ಅಮಾವಾಸ್ಯೆಯಂದು ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅದ್ಧೂರಿಯಾಗಿ ನಡೆಯುವ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಮ್ಮನವರ ಹೂವಿನ ವಾಹನೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನರ ದಂಡು ಚಳಿಯನ್ನು ಲೆಕ್ಕಿಸದೆ ಬರುವುದು ವಿಶೇಷ. ಕಾರ್ತಿಕ ಅಮಾವಾಸ್ಯೆಯ ದಿನದಂದು ನಡೆಯುವ ಹೂವಿನ ವಾಹನೋತ್ಸವ ಪ್ರತಿ ವರ್ಷದ ಆಚರಣೆಯಾಗಿದೆ. ಆ ಉತ್ಸವಕ್ಕೆ ಇನ್ನೂ 3 ದಿನ ಇರುವಂತೆ ಬೇರೆಡೆ ವಾಸವಿರುವ ಗುಬ್ಬಿ ಮೂಲದವರು ತಮ್ಮ ಊರಿಗೆ ಬರುತ್ತಾರೆ. ಹೂವಿನ ವಾಹನ ಉತ್ಸವದ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಾರೆ. ರಾಜ್ಯದಾದ್ಯಂತ ಸುರಿದ ಮಳೆಯ ಖುಷಿಯ ಜೊತೆ ಬಚ್ಚಿಟ್ಟುಕೊಳ್ಳುವಂಥ ಚಳಿಯಲ್ಲಿ ಗುಬ್ಬಿಯಪ್ಪ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಮ್ಮ ಹೂವಿನ ವಾಹನೋತ್ಸವ ನಡೆಯಲಿದೆ. 18 ಕೋಮಿನ ಭಕ್ತರು ಬಗೆ ಬಗೆ ಹೂವಿನಿಂದ ಸಿಂಗಾರ ಮಾಡಲಿದ್ದಾರೆ. ದೇವರು ಹಾದು ಹೋಗುವ ಬೀದಿಗಳ ಮನೆಯವರು ಅಲಂಕರಿಸುವ ಬಾಳೆಗೊನೆ ಸಹಿತದ ಬಾಳೆ ಕಂಬದ ಅಲಂಕಾರ ಹೆಚ್ಚು ಆಕರ್ಷಕವಾಗಿರುತ್ತದೆ. ಶಿವಶರಣರಿಗೆ ಇಷ್ಟವಾದ ಹೂವಿನ ಸೇವೆಯನ್ನು ಮಾಡುವ ಮೂಲಕ ಇಲ್ಲಿನವರು ಇಡೀ ರಾತ್ರಿ ಉತ್ಸವದಲ್ಲಿ ಭಕ್ತಿ ಸಮರ್ಪಿಸುತ್ತಾರೆ. ಗುಬ್ಬಿಯಪ್ಪ ಮನೆ ಬಾಗಿಲಿಗೆ ಬರುವುದು ನಮ್ಮ ಪುಣ್ಯ ಎಂದು ಭಕ್ತರು ಭಾವಿಸುತ್ತಾರೆ. ಬೆಂಗಳೂರು, ತುಮಕೂರು, ಬೇರೆಡೆ ನೆಲೆಸಿರುವ ಗುಬ್ಬಿ ಮೂಲದವರು ತಮ್ಮ ಮನೆ ಮಾರಾಟ ಮಾಡದೆ ಪ್ರತಿ ವರ್ಷ ಹೂವಿನ ವಾಹನೋತ್ಸವ ಮತ್ತು ಜಾತ್ರೆ ನಡೆಯುವ ದಿನ ಕುಟುಂಬದೊಟ್ಟಿಗೆ ಬಂದು ಭಕ್ತಿ ಸಮರ್ಪಿಸುವುದು ಇಲ್ಲಿನ ವಿಶೇಷವಾಗಿದೆ. ತಮ್ಮ ಮನೆ ಮುಂದಿನ ಬಾಳೆಕಂದು ಅಲಂಕಾರಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಾರೆ. ಹೂವು, ರಂಗೋಲಿ, ಬಣ್ಣ, ವಿದ್ಯುತ್ ದೀಪದ ಅಲಂಕಾರ, ಚಪ್ಪರ, ಸುನಾರಿ ಬಳಸಿ ಸಿಂಗರಿಸುತ್ತಾರೆ. ಬಾಳೆಕಂದಿನ ಮಂಟಪ ಅಲಂಕಾರ ನೋಡಲೆಂದೇ ಹಳ್ಳಿಯವರು ಕುಟುಂಬ ಸಮೇತ ಜಮಾಯಿಸುತ್ತಾರೆ. ಪೇಟೆ ಬೀದಿಗಳಲ್ಲಿ ಮಹಿಳೆಯರು ಬಿಡಿಸುವ ರಂಗೋಲಿಗಳಿಗೆ ಮಕ್ಕಳು ಬಣ್ಣ ತುಂಬುವುದು ವಿಶೇಷವಾಗಿರುತ್ತದೆ. 1/12/2024 ಭಾನುವಾರ ಅದ್ಧೂರಿಯಾಗಿ ನಡೆಯುವ ಹೂವಿನ ವಾಹನ ನೋಡಲು ತಪ್ಪದೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ನೋಡಬನ್ನಿ ನಮ್ಮೂರ ಹೂವಿನ ವಾಹನೋತ್ಸವ 2024.